ಎಲ್ಲ ನನ್ನ ಪ್ರೀತಿಯ ವೀಕ್ಷಕರುಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಈಗ ಒಂದೇ ಹೆಸರು ಕೇಳುತ್ತಿರುವುದು, ಅದು ಗಿಲ್ಲಿ ಗಿಲ್ಲಿ ಗಿಲ್ಲಿ. ಗಿಲ್ಲಿ ನಟ ಪ್ರೋ ಆಗಲಿ ಎಪಿಸೋಡ್ ಆಗಲಿ ಗಿಲ್ಲಿಯೇ ಕಂಪ್ಲೀಟ್ ಶೋ ಅನ್ನು ಕ್ಯಾರಿ ಮಾಡುತ್ತಾರೆಂದು ವೀಕ್ಷಕರು ಹೇಳ್ತಿದ್ದಾರೆ. ಇದು ಒನ್ ಮ್ಯಾನ್ ಶೋ. ಈ ಸೀಸನ್ ಗೆಲ್ಲೋದು ಗಿಲ್ಲಿನೇ ಅಂದರೆ ಆಶ್ಚರ್ಯ ಬೇಡ. ವೀಕ್ಷಕರಿಂದಲೇ ಅಲ್ಲ, ಮನೆ ಒಳಗಿನ ಸ್ಪರ್ಧಿಗಳಾದ ಜಾಹ್ನವಿ ಮತ್ತು ಅಶ್ವಿನಿ ಕೂಡ ಸ್ವಯಂ ಘೋಷಿತ ವಿನ್ನರ್ ಗಿಲ್ಲಿ ಅಂತ ಹೇಳಿದ್ದಾರೆ. ಅದಕ್ಕೆ ಈಗ ಮತ್ತೊಂದು ಹೈಲೈಟ್ ಸೇರಿದೆ. ಗಿಲ್ಲಿ ವಿರುದ್ಧ ಗರಂ ಆಗಿದ್ದ ಉಗ್ರಂ ಮಂಜು ಈಗ ಗಿಲ್ಲಿಗೆ ವಿಜಯ ತಿಲಕ ಇಟ್ಟಿದ್ದಾರೆ. ಈ ವಾರ ಮನೆಗೆ ಗೆಸ್ಟ್ ಆಗಿ ಬಂದಿದ್ದ ಉಗ್ರಂ ಮಂಜು, ತ್ರಿವಿಕ್ರಮ್, ರಜತ್, ಮೋಕ್ಷಿತಾ ಪೈ ಮತ್ತು ಚೈತ್ರ ಕುಂದಾಪುರ ಮನೆಗೆ ಬಂದ ತಕ್ಷಣವೇ ಉಗ್ರಂ ಮಂಜು ಹಾಗೂ ಗಿಲ್ಲಿ ನಟ ಮಧ್ಯೆ ಮಾತಿನ ಕಿತ್ತಾಟ ಜೋರಾಗಿತ್ತು. ಮಂಜು ಸರ್ ಗಿಲ್ಲಿಗೆ ಟಾಸ್ಕ್ ಕೊಟ್ಟು ಹಿಡಿದರು. ಅವನ ಬಾಯಿಗೆ ಮೇಲೆ ಆಲ್ಗಿಡ್ಡೆ ಕೂಡ ತಿರುಕಿದರು. ಅಂದರೆ ಇಬ್ಬರ ನಡುವೆ ಕ್ಲಾಶ್ ತುಂಬ ಆಗಿತ್ತು. ಆದರೆ ಈ ಕ್ಲಾಶ್ ನಂತರ ನಡೆದದ್ದು ಎಲ್ಲರಿಗೂ ಶಾಕ್ ಕೊಟ್ಟಿದೆ. ಮಂಜು ಸರ್ ಗಿಲ್ಲಿಗೆ ಕುಂಕುಮ ಇಟ್ಟು ವಿಜಯ ತಿಲಕ ಕೊಡಲಾಗಿದೆ. ಹೌದು, ಉಗ್ರಂ ಮಂಜು ಸ್ವತಃ ಗಿಲ್ಲಿ ಹಣೆಗೆ ಕುಂಕುಮ ಇಟ್ಟು ಈ ಚಾಮುಂಡೇಶ್ವರಿ ದಯದಿಂದ ನಿನಗೆ ಒಳ್ಳೆಯದಾಗಲಿ, ನೀನೇ ಗೆಲ್ಲಲಿ ಎಂದು ಆಶೀರ್ವದಿಸಿದ್ದಾರೆ. ಮೋಕ್ಷಿತಾ ಬಳಿ ಅವರು ಹೇಳಿದ್ದು ಹೀಗಂತೆ: ಗಿಲ್ಲಿನ ಕರೆದೆ ದೊಡ್ಡ ಕುಂಕುಮ ಇಟ್ಟೆ. ಅವನು ಹೇಳಿದ, ಯಾರೂ ಇಟ್ಟಿಲ್ಲ ಸರ್, ಇದು ವಿಜಯದ ತಿಲಕ ಅಂತ. ಇಷ್ಟು ಹೊತ್ತಿಗೆ ಕ್ಲಾಶ್ ಮಾಡಿದ ಗೆಸ್ಟ್ ಈಗ ಗಿಲ್ಲಿಗೆ ಶುಭ ಹಾರೈಸಿದ್ದಾರೆ. ವೀಕ್ಷಕರ ಹಾರ್ಟ್ಗೆ ನೇರವಾಗಿ ಕನೆಕ್ಟ್ ಆಗಿದೆ. ಅಷ್ಟೇನಪ್ಪ, ಶಿವಣ್ಣ ಕೂಡ ಗಿಲ್ಲಿ ಫ್ಯಾನ್. ಹೌದು, ಶಿವರಾಜ್ ಕುಮಾರ್ ಸರ್ ಸ್ವತಃ ಒಂದು ಇಂಟರ್ವ್ಯೂನಲ್ಲಿ ನಾನು ಗಿಲ್ಲಿ ಫ್ಯಾನ್ ಎಂದು ಹೇಳಿದ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಇದಾದ ನಂತರ ಗಿಲ್ಲಿಗೆ ಹೈಪ್ ಇನ್ನೂ ಡಬಲ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿ ವ್ಯೂಸ್ ತುಂಬ ಮಿಲಿಯನ್ ಗಟ್ಟಲೆ ಹೋಗುತ್ತಿದೆ. ಗಿಲ್ಲಿ ಅಂತಿಮ ಗೆದ್ದವರಾಗ್ತಾರೆ. ಉಗ್ರಂ ಮಂಜು ನೀಡಿದ ವಿಜಯ ತಿಲಕ, ಶಿವಣ್ಣನ ಸಪೋರ್ಟ್, ಮನೆ ಒಳಗಿನ ಹೈಪ್ ಇವೆಲ್ಲ ಸೇರಿ ಗಿಲ್ಲಿ ನಟ ಬಿಗ್ ಬಾಸ್ ಸೀಸನ್ 12ರಲ್ಲಿ ವಿಜಯ ತಲುಪುತ್ತಾರಾ, ವಿನ್ ಆಗ್ತಾರಾ? ಈ ಬಾರಿ ಗಿಲ್ಲಿ ವಿನ್ ಆಗ್ತಾರಾ ಅಥವಾ ಆಟದಲ್ಲಿ ಟ್ವಿಸ್ಟ್ ಬರ್ತದಾ? ಅದು ನೋಡೋಣ. ನಮಸ್ಕಾರ ಸ್ನೇಹಿತರೆ.